ಈಗ ನಾ ಹೇಳಾಕ್ ಹೊರಟಿರುವಂತ ಈ 10 ಮಿಸ್ಟೇಕ್ಸ್ ಅನ್ನ ಬೆಳಿಗ್ಗೆ ಎದ್ದ ತಕ್ಷಣ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದ್ ವೇಳೆ ಮಾಡ್ತಾ ಇದ್ರಿ ಅಂದ್ರೆ ಇಮಿಡಿಯೇಟ್ಲಿ ಸ್ಟಾಪ್ ಮಾಡ್ರಿ. ಯಾವ್ಯಾವ ಅಂತ ತಿಳ್ಕೊಂಡು ಡೀಟೇಲ್ ಆಗಿ ನೋಡೋಣ ಅಂತ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗ ಕೊನೆವರೆಗೂ ನೋಡ್ರಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಮಿಸ್ಟೇಕ್ ನಾವ್ ಎದ್ದ ತಕ್ಷಣ ಏನ್ ಮಾಡ್ತೀವಿ ಅಂದ್ರೆ, ಹೇಳೋಕ್ಕಿಂತ ಮುಂಚೆ ಮಾಡೋ ಮಿಸ್ಟೇಕ್ ರೀ ಇದು. ಅಲಾರ್ಮ್ ಸ್ನೂಸಿಂಗ್ ಇಡೋದು. ಒಂದ್ ಸರಿ ಅಲಾರ್ಮ್ ಹೊಡಿಬೇಕು, ನೀವು ಪಟ್ ಅಂತ ಎದ್ದೇಳ್ಬೇಕು. ಅದು ಒಂದು ಪದ್ಧತಿ. ಅದೆಲ್ಲ ಬಿಟ್ಟು ಈಗ 5 ಗಂಟೆಗೆ ಇಟ್ಟಿರ್ತೀವಿ, 5:05 ಒಂದ್ಸರಿ ಇಡ್ತೀವಿ, 5:10 ಒಂದ್ಸರಿ ಇಡ್ತೀವಿ. ಅದು ಜುಯ್ 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 ಅಂತ ಹೇಳಿ ಆಗ್ತಿತ್ತು ಅಂದ್ರೆ ನಿಮಗೂ ನಿದ್ದೆ ಆಗಂಗಿಲ್ಲ, ಅಕ್ಕಪಕ್ಕದವ್ರಿಗೆ ನಿದ್ದೆ ಆಗಂಗಿಲ್ಲ. ಆಕ್ಚುಲಿ ಫ್ರಾಗ್ಮೆಂಟೆಡ್ ಲೋ ಕ್ವಾಲಿಟಿ ಸ್ಲೀಪ್ ಆಗ್ತದೆ. ಇದರಿಂದ ನಿಮ್ ಬ್ರೈನ್ ಹೆಲ್ತ್ ಒಳ್ಳೇದಲ್ಲ. ದ ಬೆಸ್ಟ್ ಟೆಕ್ನಿಕ್ ಏನಪ್ಪಾ ಅಂದ್ರೆ, ನೀವು ಮಲಗಬೇಕಾದ್ರೆ ನಿಮ್ ಬಾಡಿ ಹೇಳ್ರಿ, ಒಂದ ಅಲಾರ್ಮ್ ಜೋರಾಗಿ ಕೇಳಿಸಿದ ತಕ್ಷಣ ಪಟ್ ಅಂತ ಹೇಳ್ಬೇಕು. ದಟ್ ಇಸ್ ನಂಬರ್ 1. ಇಲ್ಲ ಅಂದ್ರೆ ಇಡ್ಲಿಕ್ಕೆ ಹೋಗ್ಬೇಡ್ರಿ, ಅಕ್ಕಪಕ್ಕದವ್ರಿಗೆ ಹೇಳ್ರಿ. ಮುಖಕ್ ನೀರ್ ಗೊಜ್ಜಾದ್ರೂ ಪರವಾಗಿಲ್ಲ, ನಾ ಹೇಳುತ್ತನ್ನ ಬಿಡಕ್ ಹೋಗ್ಬೇಡ ಅಂತ ಹೇಳಿ. ಹಂಗಾಗಿ ನೀವ್ ಎದ್ದೇಳ್ಬೇಕ ಹೊರತು ನಿಮ್ಮ ಒಂದು ಸ್ಲೀಪ್ ಪ್ಯಾಟರ್ನ್ ಅನ್ನ ಫ್ರಾಗ್ಮೆಂಟ್ ಮಾಡ್ಕೊಳಿಕ್ ಹೋಗ್ಬಾರ್ದು, ಲೋ ಕ್ವಾಲಿಟಿ ತಗೊಂಡ್ಬರಬಾರ್ದು. ನಂಬರ್ 1 ಮಿಸ್ಟೇಕ್. ನಂಬರ್ 2, ಏನ್ ಮಾಡ್ತಾರ ಗೊತ್ತಾ, ಎದ್ದ ತಕ್ಷಣ ಮೊಬೈಲ್ ನೋಡೋದು. ಇದನ್ನ ಹಿಂದಿನ ವಿಡಿಯೋ ಒಳಗೂ ಹೇಳಿನಿ. ಯಾರಾದ್ರೂ ಫಸ್ಟ್ ಟೈಮ್ ನೋಡ್ಲಿಕ್ಕೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂದಿನ ವಿಡಿಯೋಸ್ ಎಲ್ಲ ವಿಸಿಟ್ ಮಾಡ್ರಿ. ನಿಮ್ಗೆ ಒಳ್ಳೆ ಸೈಂಟಿಫಿಕ್ ಇನ್ಫಾರ್ಮೇಶನ್ ಇರುವಂತ ವಿಡಿಯೋಸ್ ನಿಮ್ಗೆ ಸಿಗ್ತಾವ್. ಎದ್ದ ತಕ್ಷಣ ಮೊಬೈಲ್ ನೋಡೋದ್ರಿಂದ ಯಾವ ರೀತಿಯಾಗಿ ನರ್ವಸ್ ಸಿಸ್ಟಮ್ ಶಾಕ್ ಆಗ್ತದ ಅಂತ ಹೇಳೀನಿ. ಸೊ ಅದನ್ನ ಆ ವಿಡಿಯೋ ಕೂಡ ನೋಡ್ರಿ. ಬೇಕಿದ್ರೆ ನಿಮ್ಗೆ ಇಲ್ಲಿ ಥಂಬ್ನೇಲ್ ಹಾಕ್ತೇನೆ, ವಿಡಿಯೋಸ್ ಅನ್ನ ನೋಡ್ರಿ. ದಯವಿಟ್ಟು ಆ ಮಿಸ್ಟೇಕ್ ನೀವು ಮಾಡ್ತಿದ್ರೆ ಇವತ್ತ ಸ್ಟಾಪ್ ಮಾಡ್ರಿ. ಮಾರ್ನಿಂಗ್ ಬಹಳ ಜೆಂಟಲ್ ಆಗಿ ನಿಮ್ಮ ಬ್ರೈನ್ ಅನ್ನ ಟ್ರೀಟ್ ಮಾಡ್ಬೇಕು. ಈ ಸೋಷಿಯಲ್ ಮೀಡಿಯಾ ಗೋಜಿಗೆ ಹೋಗ್ಬೇಡ್ರಿ. ಓಕೆ, 3ನೇ ಮಿಸ್ಟೇಕ್ ಏನ್ ಮಾಡ್ತಾರ ಗೊತ್ತಾ, ಎದ್ದ ತಕ್ಷಣ ಢಣ್ ಅಂತ ಜಂಪ್ ಮಾಡಿ ಕೆಲ್ಸಕ್ಕೆ ಹೋಗ್ತಾರ. ಹಂಗಲ್ಲ, ಬಾಡಿ ರಿಜಿಡ್ ಆಗಿರ್ತದ, ಮಸಲ್ಸ್ ಎಲ್ಲಾ ಒಂದ್ ರೀತಿ ಬಾಡಿ ಒಳಗೆ ಡಿಹೈಡ್ರೇಷನ್ ಆಗಿರ್ತದ, ಸ್ಟಿಫ್ನೆಸ್ ಕ್ರಿಯೇಟ್ ಆಗಿರ್ತದ. ನೀವು ಬೆಡ್ ಒಳಗನ ಕೆಲವೊಂದು ವೇಕಿಂಗ್ ಅಪ್ ಎಕ್ಸರ್ಸೈಸಸ್ ಮಾಡ್ಬೇಕು, ಬಾಡಿ ವಾರ್ಮ್ ಅಪ್ ಮಾಡ್ಕೋಬೇಕು. ಅದಕ್ಕೆ ಮಲಗದಾಗ ಕೆಲವೊಂದು ಬಾಡಿಗೆ ಮೂವ್ಮೆಂಟ್ಸ್ ಅನ್ನ ಕೊಟ್ಟು, ಆ ಲೂಬ್ರಿಕೇಶನ್ ಅನ್ನ ಮಾಡ್ಕೊಂಡು ಎಲ್ಲಾ ಜಾಯಿಂಟ್ಸ್ ಗೆ ನೀವು ಪ್ರಾಪರ್ ಆಗಿ ಮೂವ್ಮೆಂಟ್ಸ್ ಕೊಟ್ಟು, ಬ್ಲಡ್ ಸರ್ಕ್ಯುಲೇಷನ್ ಮಸಲ್ಸ್ ಗೆ ಜಾಯಿಂಟ್ಸ್ ಗೆ ಸರಿಯಾಗಿ ಆಗೋ ನೋಡ್ಕೊಂಡು ಸಾವಕಾಶವಾಗಿ ಎದ್ದೇಳ್ಬೇಕು. ಟ್ರೀಟ್ ಯೋರ್ ಬಾಡಿ ಜಸ್ಟ್ ಲೈಕ್ ಅ ಚೈಲ್ಡ್. ಇದು 3ನೇ ಮಿಸ್ಟೇಕ್. ಬಹಳ ಜನ ಮಾಡ್ತಿರ್ತಾರ. ಹಂಗ ಟಣ್ ಅಂತ ಜಿಗಿಯುವಂತ ಹ್ಯಾಬಿಟ್ ಇದ್ರೆ ಮೊದ್ಲು ಸ್ಟಾಪ್ ಮಾಡ್ರಿ. ಇನ್ನು 4ನೇ ಮಿಸ್ಟೇಕ್ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ, ಎದ್ದ ತಕ್ಷಣ ನಾವು ಫಸ್ಟ್ ಡೋರ್ಸ್, ನಮ್ದು ವಿಂಡೋಸ್ ಓಪನ್ ಮಾಡುವುದೇ ಇಲ್ಲ. ಆ ಕತ್ಲು ಕೋಣೆ ಒಳಗ ಕೂಡೋ ರೂಢಿ ಇರ್ತದ ಕೆಲವು ಜನರಿಗೆ. ದಯವಿಟ್ಟು ಈ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಫಸ್ಟ್ ನೀವು ಡೋರ್ ಓಪನ್ ಮಾಡ್ಕೊಡ್ರಿ, ವಿಂಡೋಸ್ ಓಪನ್ ಮಾಡ್ಕೊಡ್ರಿ. ಫ್ರೆಶ್ ಏರ್ ಒಳಗ್ ಬರ್ಲಿ, ಫ್ರೆಶ್ ಬೆಳಕು ಹೊರಗಡೆಯಿಂದ ಬರಬೇಕು. ಆ ಫ್ರೆಶ್ ಅರ್ಲಿ ಮಾರ್ನಿಂಗ್ ಬಿಸಿಲು ನಿಮ್ಮ ರೂಮ್ ಒಳಗ್ ಬಂತು ಅಂತಂದ್ರೆ ಅದು ಫಸ್ಟ್ ಸ್ಟರ್ಲೈಸೇಷನ್ ಮಾಡ್ತದ. ನಿಮ್ಮನ್ನ ಮೆಂಟಲಿ ಫಿಸಿಕಲಿ ಸ್ಟರ್ಲೈಸೇಷನ್ ಮಾಡೋದ ಫಸ್ಟ್ ಅರ್ಲಿ ಮಾರ್ನಿಂಗ್ ಸನ್ರೇ. ಅದಕ್ಕೆ ನೀವು ಎಕ್ಸ್ಪೋಸ್ ಆಗಬೇಕು. ಇನ್ನು 5ನೇ ಮಿಸ್ಟೇಕ್ ಏನ್ ಮಾಡ್ತೀವಿ ಅಂತಂದ್ರೆ, ಎದ್ದ ತಕ್ಷಣ ಕೆಲವು ಜನ ಹಿಂದ್ ಬಹಳ ಫ್ಯಾಷನ್ ಇತ್ರಿ ಅದು ಬೆಡ್ ಕಾಫಿ, ಬೆಡ್ ಟೀ ಕುಡಿಯೋದು. ಬಟ್ ಈಗ ಬಹಳ ಕಡಿಮೆ ಆಗ್ಯದ. ಆದ್ರೂ ಇನ್ನೂ ಕೆಲವು ಜನ ಮಾಡ್ತಾರ. ಎದ್ದ ತಕ್ಷಣ ಬೆಡ್ ಒಳಗ ಚಹಾ ಕಾಫಿ ಕುಡಿಯೋ ರೂಢಿ ಇಟ್ಕೊಂಡಿರ್ತಾರ. ದಯವಿಟ್ಟು ಈ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎದ್ದಾಗ ನಮ್ಮ ಬಾಯಿ ಒಳಗ ಸಿಕ್ಕಾಪಟ್ಟಿ ಬ್ಯಾಡ್ ಬ್ಯಾಕ್ಟೀರಿಯಾ ಇರ್ತವ, ಬ್ಯಾಕ್ಟೀರಿಯಾ ಲೋಡ್ ಹೆಚ್ಚಿಗೆ ಇರ್ತದ. ಏನು ಎಂಟಿ ಸ್ಟಮಕ್ ಒಳಗೆ ಏನು ಹೊಟ್ಟಿಗೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಫಸ್ಟ್ ನೀವು ಆಯಿಲ್ ಪೂಲಿಂಗ್ ಮಾಡ್ಕೊಂಡು ಬ್ಯಾಕ್ಟೀರಿಯಾ ಲೋಡ್ ಅನ್ನ ತೆಗಿಬೇಕು. ಅದಾದ್ಮೇಲೆ ಪ್ರಾಪರ್ ಬ್ರಷಿಂಗ್ ಮಾಡ್ಕೋಬೇಕು. ಆದ್ಮೇಲೆ ಕರೆಕ್ಟ್ ಆಗಿ ಗಂಡೂಷ ಮಾಡ್ಕೋಬೇಕು. ಸರಿಯಾಗೆಲ್ಲ ಮಾಡ್ಕೊಂಡ ನಂತರ ನೀವು ವಾರ್ಮ್ ವಾಟರ್ ನಿಂದ ನಿಮ್ ಡೇ ಸ್ಟಾರ್ಟ್ ಮಾಡ್ಕೋಬೇಕು. ಈ ಚಹಾ ಕಾಫಿ ಎಲ್ಲ ಕುಡಿಲಿಕ್ಕೆ ಹೋಗ್ಬೇಡ್ರಿ. ಇನ್ನು 6ನೇ ಮಿಸ್ಟೇಕ್ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಎದ್ದ ತಕ್ಷಣ ಎಷ್ಟೋ ಜನ ಡೆಫಿಕೇಶನ್ ಹೋಗೋದೇ ಇಲ್ಲ, ಅಂದ್ರೆ ಮಲ ವಿಸರ್ಜನೆ ಮಾಡೋದಿಲ್ಲ. ಬರಂಗಿಲ್ರಿ ನಮಗ್ ಮುಂಜಾನೆ ಅಂತಾರ. ನಾನು 60 ವರ್ಷದ ನಂತರದವರು ಹಂಗ ನೀವು ವಿಚಾರ ಮಾಡಿದ್ರೆ ಅಡ್ಡಿ ಇಲ್ಲ. ಯಾಕಂದ್ರೆ ನಿಮ್ ಡೈಜೆಸ್ಟಿವ್ ಸಿಸ್ಟಮ್ ವೀಕ್ ಆಗಿರ್ತದ. ನೀವು ರೆಗ್ಯುಲರ್ ಆ ಟೈಮ್ ಮೋಷನ್ ಆಗಂಗಿಲ್ಲ. ಬಟ್ ಯಂಗ್ಸ್ಟರ್ಸ್, ಮಿಡಲ್ ಏಜ್ ನವರು ಮುಂಜಾನೆನೆ ಮಲ ವಿಸರ್ಜನೆ ಮಾಡೋ ರೂಢಿ ಇಟ್ಕೋಬೇಕು. ಆಯುರ್ವೇದ ಸ್ಪಷ್ಟವಾಗಿ ಏನ್ ಹೇಳ್ತದಂದ್ರೆ, ಮಲ, ಮೂತ್ರ ಮತ್ತು ಅಶ್ರು ಇವು ಅಂದ್ರೆ ಡೆಫಿಕೇಶನ್, ಯೂರಿನೇಷನ್ ಮತ್ತು ಕಣ್ಣೀರನ್ನ ನೀವು ತಡೆದಿಟ್ಕೋಬಾರ್ದು. ಈ ವೇಗಗಳನ್ನ ಧಾರಣೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವು ಅವ್ನು ಎಷ್ಟು ಹತ್ತಿತ್ತಿರಲ್ಲ ಮಾಡಂಗಿಲ್ಲ ಅಂತಂದ್ರೆ ಇಂಟರ್ನಲ್ ಎಂಡೋಟಾಕ್ಸಿನ್ಸ್ ಅಬ್ಸಾರ್ಪ್ಷನ್ ಆಗ್ಲಿಕ್ಕೆ ಶುರು ಆಗ್ತದ. ನಿಮ್ ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಆಗ್ಲಿಕ್ಕೆ ಶುರು ಆಗ್ತದ. ಆ ಕೆಲಸ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬರ್ದೇ ಇರ್ಲಿ, ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಎದ್ದ ತಕ್ಷಣ ಹೋಗಿ ನೀವು ಇಂಡಿಯನ್ ಟಾಯ್ಲೆಟ್ ಒಳಗೆ ಹೆಂಗ್ ಕೂಡ್ತಿರ್ತಿರಲ್ಲ ಆ ರೀತಿ ಸ್ಕ್ವಾಟಿಂಗ್ ಪೊಸಿಷನ್ ಒಳಗ ಕೂತ್ಕೊಂಡು ರೂಢಿ ಇಟ್ಕೊಳ್ರಿ. ಆಟೋಮೆಟಿಕ್ಲಿ 1 ವಾರ ನಿಮ್ಗೆ ಆಗ್ಲಿಕ್ಕಿಲ್ಲ. ಅದಾದ ನಂತರ ಸರ್ಕ್ಯಾಡಿಯನ್ ರಿದಮ್, ಸರ್ಕ್ಯಾಡಿಯನ್ ಕ್ಲಾಕ್ ಏನಿರ್ತದಲ್ಲ ಅದು ಕರೆಕ್ಟ್ ಆಗಿ ರಿದಮಿಕಲಿ ಸೆಟ್ ಆಗ್ತದ. ನಿಮ್ಗೆ ಅದೇ ಟೈಮ್ಗೆ ಮೋಷನ್ ಆಗ್ಲಿಕ್ಕೆ ಸರಿ ಆಗ್ತದ. ಇವು 6 ಮಿಸ್ಟೇಕ್ಸ್ ಆದ್ಮೇಲೆ 7ನೇ ಮಿಸ್ಟೇಕ್ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಮೋಸ್ಟ್ ಆಫ್ ದ ಟೈಮ್ಸ್ ಬಾಡಿ ಒಳಗ ಆಗೋ ಚೇಂಜಸ್ ಅನ್ನ ಗುರ್ತು ಹಿಡಿಯಂಗಿಲ್ಲ. ಅಂದ್ರೆ ವಿ ಡೋಂಟ್ ಅಬ್ಸರ್ವ್ ಅರ್ಲಿ ಮಾರ್ನಿಂಗ್ ಸೈನ್ಸ್. ನಮ್ಮ ದೇಹ ನಮ್ಮ ಸಿಗ್ನಲ್ಸ್ ಕೊಡ್ತಿರ್ತದ. ಎಷ್ಟಂದ್ರೂ ರಾತ್ರಿ ಎಲ್ಲ ಕೆಲವೊಂದು ಚೇಂಜಸ್ ಆಗ್ತಿರ್ತಾವು. ಅರ್ಲಿ ಮಾರ್ನಿಂಗ್ ಸಮ್ ಪೀಪಲ್ ಎದ್ದ ತಕ್ಷಣನೇ
ಗಿಡಿನೆಸ್ ಬರ್ತಿರ್ತದ, ಸಡನ್ ಫೇಂಟಿಂಗ್ ಬಂದಂಗ ಆಗ್ತಿರ್ತದ, ಅಥವಾ ಮುಖ ಎಲ್ಲ ಬಾವು ಬಂದಂಗ ಆಗಿರ್ತದ. ಅರ್ಲಿ ಮಾರ್ನಿಂಗ್ ಒಂಥರ ಏನಂದ್ರೆ ಮೂನ್ ಶೇಪ್ಡ್ ಫೇಸ್ ಅಂತ ಹೇಳ್ತೀವಿ, ಮುಖ ಬಾವು ಬಂದ್ಬಿಟ್ಟಿರ್ತದ. ಐಲಿಡ್ಸ್ ಕಣ್ಣಿನ ಸುತ್ತಲೂ ಕೂಡ ಅಕ್ಷಿಕೂಟ ಶೋಥ ಅಂತಾನ ಹೇಳ್ತೀವಿ ನಾವು ಅದಕ್ಕ. ಕಣ್ಣಿನ ಸುತ್ತಲೂ ಬಾವು ಬಂದಿರ್ತದ, ಮುಖ ಬಾವು ಬಂದಿರ್ತದ, ಅಥವಾ ಒಂದೊಂದ್ಸರಿ ಡಿಫಿಕಲ್ಟಿ ಇನ್ ಟಾಕಿಂಗ್, ಮಾತಾಡ್ಲಿಕ್ಕೆ ಬರ್ತಿರಂಗಿಲ್ಲ, ಚೆಸ್ಟ್ ಪೇನ್ ಬರ್ತಿರಬಹುದು, ಅಥವಾ ಎಡಗೈ ಎಲ್ಲ ಹರಿತಿರೋದು, ಒಂಥರ ಸೇದದಂಗ್ ನೋವು ಆಗ್ತಿರ್ತದ, ಅದು ಜಾಸ್ ವರ್ಗೂ ಬರ್ತಿರ್ತದ, ಬ್ಯಾಕ್ ಪೇನ್ ಬರ್ತಿರ್ತದ, ಎದ್ದ ತಕ್ಷಣ ಬಹಳಷ್ಟು ವೀಕ್ನೆಸ್ ಫೀಲ್ ಆಗ್ತಿದ್ರ, ಅಥವಾ ಸ್ವೆಟ್ಟಿಂಗ್ ಅನಸ್ತಿತ್ತಂತಂದ್ರೆ ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಟೇಕ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್. ನೀವು ಇಮಿಡಿಯೇಟ್ ಆಗಿ ನಿಮ್ ನಿಯರ್ ಬೈ ಹಾಸ್ಪಿಟಲ್ಸ್ಗೆ ಕನ್ಸಲ್ಟ್ ಮಾಡಬೇಕು, ಡಾಕ್ಟರ್ಸ್ ಅನ್ನು ಕನ್ಸಲ್ಟ್ ಮಾಡಬೇಕು. ಬಿಕಾಸ್ ಎಷ್ಟೋ ಸಾರಿ ನಿಮಗೆ ಕಿಡ್ನಿ ಡ್ಯಾಮೇಜ್ ಆಗಿರಬಹುದು, ಲಿವರ್ ಕೆಟ್ಟಂತ ಲಿವರ್ ಫೇಲ್ಯೂರ್ ಲಕ್ಷಣಗಳಿರ್ಬೋದು, ಸ್ಟ್ರೋಕ್ ಪ್ರಾಬ್ಲಮ್ ಆಗಿರ್ಬೋದು, ಕಾರ್ಡಿಯಾಕ್ ಸಿಸ್ಟಮ್ ಯಾವುದೋ ಒಂದು ಡೇಂಜರ್ ಕಂಡೀಷನ್ ಒಳಗಿರ್ಬೋದು. ಅದು ಅರ್ಲಿ ಮಾರ್ನಿಂಗ್ ಇಂಥ ಸಿಂಪ್ಟಮ್ಸ್ ಸೈನ್ಸ್ ಅನ್ನ ದೇಹ ತೋರಿಸಿದಾಗ ದಯವಿಟ್ಟು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಮಿಡಿಯೇಟ್ ಆಗಿ ಯು ಹ್ಯಾವ್ ಟು ಸೀಕ್ ಮೆಡಿಕಲ್ ಟ್ರೀಟ್ಮೆಂಟ್. ಓಕೆ, ಕನ್ಸಲ್ಟ್ ಮಾಡ್ಲೇಬೇಕು ನೀವು ಡಾಕ್ಟರ್ಸ್. ಇನ್ನು 8ನೇದು ಏನ್ ಮಾಡ್ತೀವಿ ಅಂತಂದ್ರೆ, ಎದ್ದ ತಕ್ಷಣ ಕೆಲವು ಜನ ಹೆವಿ ಜಿಮ್ಮಿಗೆ ಹೋಗೋದು, ಹೆವಿ ಎಕ್ಸರ್ಸೈಸ್ ಮಾಡೋದು ಮಾಡ್ತಾರ. ಆ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಸ್ಟಾರ್ಟ್ ಯುವರ್ ಡೇ ವಿತ್ ಅ ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡ್ಕೊಂಡು ಸ್ಲೋಲಿ ಸ್ಟಾರ್ಟ್ ಮಾಡ್ಕೊಡ್ರಿ. ಇನ್ನು 9ನೇದು ಏನಪ್ಪಾ ಅಂತಂದ್ರೆ, ಸಮ್ ಪೀಪಲ್ ದೇ ಸ್ಟಾರ್ಟ್ ಡೇ ವಿತೌಟ್ ಪ್ರಾಪರ್ ಪ್ಲಾನಿಂಗ್. ಸರಿಯಾದ ಪ್ಲಾನಿಂಗ್ ಇರಂಗಿಲ್ಲ, ಏನ್ ಮಾಡ್ಬೇಕಂತಿರಂಗಿಲ್ಲ, ಗೊಂದಲದೊಳಗ ತಮ್ಮ ಕೆಲಸಗಳನ್ನ ಶುರು ಮಾಡ್ಕೊಂತಾರೆ. ಹಿಂಗಾಗಿ ಹೋಲ್ ಡೇ ಅವ್ರದ್ದು ಮಿಸ್ಟೇಕ್ಸ್ ಆಗ್ತದ. ಎದ್ದ ತಕ್ಷಣ ಅದೊಂದು ರೂಢಿ ಇಟ್ಕೊಡ್ರಿ. ಇವತ್ತಿನ ಮುಖ್ಯವಾದ 3 ಕೆಲಸ ಏನ್ ಮಾಡ್ಬೇಕು, ನಾನು ಫಸ್ಟ್ ಯಾವ್ದು ಪ್ರಯಾರಿಟಿ, ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಅದಕ್ಕೊಂದು ಬೆಳಿಗ್ಗೆ ಅದಕ್ಕೆ ಜರ್ನಲಿಂಗ್ ಬಹಳ ಹೆಲ್ಪ್ ಮಾಡ್ತದ, ಅದನ್ನ ಮಾಡ್ರಿ. ಹಂಗ ಒಂದು ರ್ಯಾಂಡಮ್ ಆಗಿ ದಿವಸವನ್ನ ಶುರು ಮಾಡ್ಕೊಳ್ಳುವಂತ ರೂಢಿ ಇತ್ತಂದ್ರೆ ಅದನ್ನ ಸ್ಟಾಪ್ ಮಾಡ್ಕೊಡ್ರಿ. ಓಕೆ, 10ನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಸ್ಕಿಪ್ಪಿಂಗ್ ದ ಬ್ರೇಕ್ಫಾಸ್ಟ್. ಕೆಲವು ಜನರಿಗೆ ವೇಟ್ ರೆಡ್ಯೂಸ್ ಮಾಡ್ಬೇಕು, ಅದು ಇದು ಅಂತ ಇರ್ತದ. ನೋಡ್ರಿ, ನೀವು ಇಂಟರ್ಮೀಡಿಯಂಟ್ ಫಾಸ್ಟಿಂಗ್ಸ್ ಅಥವಾ ಯೋಗಿಕ್ ಫಾಸ್ಟಿಂಗ್ಸ್ ಇವೆಲ್ಲ ಮಾಡ್ತಿದ್ರಿ ಅಂತಂದ್ರ ನಿಮಗ ಪ್ರಾಪರ್ ಆಗಿ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಹೋಲ್ಡ್ ಇತ್ತು ಅಂತಂದ್ರ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದ್ರಿಂದ ಏನೂ ಸಮಸ್ಯೆ ಆಗುದಿಲ್ಲ. ಆದ್ರೆ ಮಕ್ಕಳಿದ್ರ, ಪ್ರೆಗ್ನೆಂಟ್ ಲೇಡೀಸ್ ಇದ್ರ, ಅಥವಾ ಆರಾಮಿಲ್ಲಪ್ಪ ಅಂತಂದ್ರ, ಅಥವಾ ಏನೋ ಒಂದು ವೀಕ್ನೆಸ್ ಇತ್ತು ಅಂತಂದ್ರ, ಡಿಸೀಸ್ಡ್ ಪೀಪಲ್ ಇದ್ರ, ಮುಂಜಾನೆ ಎದ್ದ ತಕ್ಷಣ ಬೇರೆ ಕೆಲಸದೊಳಗ ಸ್ನಾನ ಮಾಡಿದೆ, ಪೂಜಾ ಮಾಡಿದೆ, ಮಂತ್ರ ಪಠಣೆ ಮಾಡಿದೆ, ಜಪ ಮಾಡಿದೆ ಅಂತೇಳಿ ಗುಡಿಗೆ ಹೋಗಿ ಬಂದೆ ಅಂತ 11:30 12 ಗಂಟೆ ಮಾಡಿ ಎಷ್ಟೋ ಸರಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ಕೊಂಡ್ಬಿಡ್ತೀರಿ. ಸಮ್ ಟೈಮ್ಸ್ ನಿಮ್ಮಲ್ಲಿ ಶುಗರ್ ಲೋ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಾ ಏನ್ ಹೇಳ್ತೀನಿ, ನಿಮ್ಮ ಬಾಡಿ ಜೊತೆ ನೀವು ಮಾತಾಡ್ರಿ, ಲಿಸನ್ ಟು ಯುವರ್ ಬಾಡಿ, ಕೇಳ್ರಿ. ಬಾಡಿ ಏನ್ ಡಿಮ್ಯಾಂಡ್ ಮಾಡ್ತದ ಅದ್ರ ಪ್ರಕಾರ ನೀವು ಬಿಹೇವ್ ಮಾಡ್ಬೇಕಾಗ್ತದ. ಯಾರೋ ಏನೋ ಮಾಡ್ತಾರಂತೇಳಿ ಅವರ ರುಟೀನ್ ಅನ್ನ ದಯವಿಟ್ಟು ಕಾಪಿ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ನಮಗಂತ ಒಂದ್ ಸ್ಪೆಷಲ್ ಬ್ರೈನ್ ಕೊಟ್ಟಾನೋ ಇಲ್ಲೋ, ಏನ್ ಇಡೀ ಮನೆಗ್ ಸೇರಿ ಒಂದ್ ಬ್ರೈನ್ ಕೊಟ್ಟಾನೇನ, ಅಥವಾ ಒಂದ್ ಫ್ಯಾಮಿಲಿ ಒಂದ ಬ್ರೈನ್ ಅನ್ ಕೊಟ್ಟಾನ ದೇವ್ರು? ಇಲ್ಲ. ಇಂಡಿವಿಜುವಲ್ ಬ್ರೈನ್ ಯಾಕೆ ಕೊಟ್ಟಾನಪ್ಪ ಅಂದ್ರ ನಿಮ್ಮ ದೇಹದ ಬಗ್ಗೆ ನೀವ ವಿಚಾರ ಮಾಡ್ಕೊಡ್ರಿ. ಈವನ್ ಡಾಕ್ಟರ್ಸ್ ಕೂಡ ನಿಮಗ ಅದನ್ನ ಚಾಕ್ಔಟ್ ಮಾಡಿ ಹಿಂಗ ಎದ್ದು ಹಿಂಗ ನೀರ್ ಕುಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ಬಿ ಅ ಬೆಸ್ಟ್ ಫ್ರೆಂಡ್ ಟು ಯುವರ್ ಬಾಡಿ. ಯು ಹ್ಯಾವ್ ಟು ಲಿಸನ್ ಟು ಯುವರ್ ಬಾಡಿ, ಯು ಹ್ಯಾವ್ ಟು ಟಾಕ್ ಟು ಯುವರ್ ಬಾಡಿ. ಅದು ಏನ್ ಡಿಮ್ಯಾಂಡ್ ಮಾಡ್ತದ ನೋಡ್ಬೇಕು. ನಿಮ್ದು ಆಹಾರ ಪದ್ಧತಿ ನಿಮ್ ಕೈಯಾಗಿರ್ಬೇಕು, ವಿಹಾರ ಪದ್ಧತಿ ನಿಮ್ ಕೈಯೊಳಗಿರ್ಬೇಕು. ಅದಕ್ಕೋಸ್ಕರ ಈ ಸ್ಕಿಪ್ಪಿಂಗ್ ದ ಬ್ರೇಕ್ಫಾಸ್ಟ್ ಏನೈತಲ್ಲ, ಇದನ್ನು ಕೂಡ ಕೆಲವು ಜನ ಮಾಡ್ಕೊಂಡು ಸಡನ್ ಆಗಿ ಶುಗರ್ ಲೋ ಮಾಡ್ಕೊಂತಾರ, ಚಕ್ರ ಬಂದು ಎಷ್ಟೋ ಸಾರಿ ಸಮಸ್ಯೆಗಳನ್ನ ಮಾಡ್ಕೋತಾರ, BP ಲೋ ಆಗ್ತದ. ಇಂಥ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿನ್ನೆ ರಾತ್ರಿ ಏನ್ ಉಂಡಿರಿ, ಎಷ್ಟ್ ನಿದ್ದೆ ಆಗ್ಯದ ಏನೋ ನಿಮಗ್ ಗೊತ್ತಿರಂಗಿಲ್ಲ, ಎಷ್ಟೋ ಮಟ್ಟಿಗೆ ಕ್ವಾಲಿಟಿ ಸ್ಲೀಪ್ ಆಗ್ಯದ, ಆಮೇಲೆ ಹೆಂಗ್ ಡೈಜೆಷನ್ ಆಗ್ಯದ ನಿಮ್ದು, ನಿಮ್ ಬಾಡಿ ಒಳಗಡೆ ಯಾವ ರೀತಿಯಾಗಿ ಮೆಟಬಾಲಿಕ್ ಫಂಕ್ಷನ್ ನಡೆದದ ಅದ್ರ ಬಗ್ಗೆ ಐಡಿಯಾ ಇರಂಗಿಲ್ಲ. ನಿಮ್ಮ ಸ್ಲೀಪ್ ಪ್ಯಾಟರ್ನ್ ಕೂಡ ಎಷ್ಟು ಕ್ವಾಲಿಟಿ ಫುಲ್ ಇತ್ತು ಅಂತ ಗೊತ್ತಿರಂಗಿಲ್ಲ. ಅರ್ಲಿ ಮಾರ್ನಿಂಗ್ ಏನೂ ಗೊತ್ತೂ ಗುರಿಲಾರ್ದ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ಕೊಂಡು ನಿಮ್ ಆಫೀಸಿಗೆ ಹೋದೆ, ಕೆಲ್ಸಕ್ಕೆ ಹೋದೆ ಮಾಡಿದ್ರಿ ಅಂದ್ರೆ ನಿಮ್ ಹೋಲ್ ಡೇ ಡ್ಯಾಮೇಜ್ ಆಗ್ತದ, ನಿಮ್ ಹೆಲ್ತ್ ಡ್ಯಾಮೇಜ್ ಆಗ್ತದ. ಐ ಹೋಪ್ ಈ 10 ಪಾಯಿಂಟ್ಸ್ ಒಳಗೆ ನೀವೇನೇನ್ ಮಿಸ್ಟೇಕ್ ಮಾಡ್ಲಿಕ್ಕತ್ತೀರ ನಿಮ್ಗೆ ಗೊತ್ತಾಗಿರ್ತದ. ಯಾರ್ಯಾರು ಏನೇನ್ ಮಿಸ್ಟೇಕ್ ಮಾಡ್ಲಿಕ್ಕತ್ತೀರಿ ಅನ್ನೋದನ್ನ ಕಮೆಂಟ್ ಅಲ್ಲಿ ಹಾಕ್ರಿ. ಜೊತೆಗೆ ಆ ಮಿಸ್ಟೇಕ್ಸ್ ನೀವು ಮಾಡ್ತಿದ್ರಿ ಅಂದ್ರೆ ಒಪ್ಕೊಳ್ರಿ. ಯಾವ ಮನುಷ್ಯ ಮಿಸ್ಟೇಕ್ಸ್ ಅನ್ನ ನಾ ಮಾಡ್ಲಿಕ್ಕತ್ತೀನಿ ಅಂತ ಧೈರ್ಯವಾಗಿ ಒಪ್ಕೋತಾನ, ಅವನು ತಿದ್ದುಕೊಳ್ಳಿಕ್ಕೂ ಸಮರ್ಥನಿರ್ತಾನ. ಈಸ್ ಅ ಸ್ಟ್ರಾಂಗ್ ಪರ್ಸನಾಲಿಟಿ. ಅದನ್ನ ಕರೆಕ್ಟ್ ಆಗಿ ಆನೆಸ್ಟ್ ಆಗಿ ಆ ತಪ್ಪುಗಳನ್ನ ತಿದ್ದುಕೊಳ್ರಿ, ಚೇಂಜ್ ಆಗ್ರಿ. ನಿಮ್ಮ ಬಾಡಿ ಜೊತೆಗೆ ಆಟ ಆಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ನಿಮ್ಮ ಹೆಲ್ತ್ ಜೊತೆಗೆ, ಆರೋಗ್ಯ ಜೊತೆಗೆ ನೀವು ಕಾಂಪ್ರಮೈಸ್ ಮಾಡೋ ಹಾಗಿಲ್ಲ. ಸೊ ಮೆಂಟಲ್ ಸ್ಟೇಟಸ್, ಫಿಸಿಕಲ್ ಸ್ಟೇಟಸ್ ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ 10 ಮಿಸ್ಟೇಕ್ಸ್ ಒಳಗ ನೀವು ಏನಾರ ಮಾಡ್ತಿದ್ರಿ ಅಂದ್ರೆ ಇವತ್ತೇ ಅದನ್ನ ಸ್ಟಾಪ್ ಮಾಡ್ಕೊಂಡು ರೈಟ್ ಮೆಥಡ್ಸ್ ಅನ್ನ, ರೈಟ್ ಹ್ಯಾಬಿಟ್ಸ್ ಅನ್ನ ನೀವು ರೂಢಿ ಮಾಡ್ಕೋಬೇಕು. ಅದಕ್ಕೆ ಬೇಕಾದಂತ ವಿಡಿಯೋಸ್ ನನ್ನ ಚಾನೆಲ್ ನಲ್ಲಿ ನಾ ಸಾಕಷ್ಟು ಆಲ್ರೆಡಿ ಅಪ್ಲೋಡ್ ಮಾಡೀನಿ. ದಯವಿಟ್ಟು ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಸಿಟ್ ಮಾಡ್ರಿ. ನೀವು ಸರ್ಚ್ ಮಾಡಿದ್ರೆ ನಿಮ್ಮ ಬಹಳ ಹೆಲ್ಪ್ ಆಗುವಂಗ
ನಿಮ್ಗೆಲ್ಲರಿಗೂ ಅರ್ಥ ಆಗುವಂಗ ನಾನು ಪ್ರಾಕ್ಟಿಕಲಿ ಓರಿಯೆಂಟೆಡ್ ಇರುವಂತ ವಿಡಿಯೋಸ್ ಅನ್ನ ಮಾಡಿ ಅಪ್ಲೋಡ್ ಮಾಡೇನಿ. ಅವ್ನು ನೋಡಿದ್ರೆ ನಿಮ್ಗೆ ಹೆಲ್ಪ್ ಆಗ್ತದೆ. ಅಂಡ್ ನಾ ಹೇಳೋ ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಯ್ತು, ಲೈಕ್ ಆಯ್ತು ಅಂದ್ರೆ ದಯವಿಟ್ಟು ಚಾನಲ್ ಅನ್ನ ಲೈಕ್ ಮಾಡ್ರಿ. ಅಂಡ್ ಇದರಿಂದ ಹೆಲ್ಪ್ ಆಗ್ತದಪ್ಪ 4 ಜನರಿಗೆ ಅಂತಂದ್ರೆ ನೀವು ಶೇರ್ ಮಾಡ್ರಿ, ಮ್ಯಾಕ್ಸಿಮಮ್ ಪೀಪಲ್ಗೆ ಶೇರ್ ಮಾಡ್ರಿ. ದೆನ್ ನಿಮ್ಮ ವ್ಯಾಲ್ಯೂಯಬಲ್ ಕಮೆಂಟ್ಸ್ ಅನ್ನ ಕಮೆಂಟ್ಸ್ ಅಲ್ಲಿ ಹಾಕ್ರಿ. ಜೊತೆಗೆ ಹೈಪ್ ಅಂತ ಬರ್ತದೆ, ನೀವು ಕಮೆಂಟ್ಸ್ ಹಾಕ್ತಿರಲ್ಲ ಅದ್ರ ಅಲ್ಲೇ ಸ್ವೈಪ್ ಮಾಡಿದ್ರೆ ಒಂದ್ ಸ್ವಲ್ಪ ಪಕ್ಕಕ್ಕೆ ಒಂದು ಹೈಪ್ ಅಂತ ಹೇಳಿ ಒಂದು ನಿಮ್ಗೆ ಸಿಗ್ತದ, ಆಪ್ಷನ್ ಸಿಗ್ತದ. ಇಫ್ ಯು ಜಸ್ಟ್ ಪ್ರೆಸ್ ದೇರ್, ಈ ವಿಡಿಯೋ ಸಾಕಷ್ಟು ಜನರಿಗೆ ನೋಡ್ಲಿಕ್ಕೆ ಸಿಗ್ತದ. ಅಂದ್ರೆ ಇದು ಮೇನ್ ಸ್ಟ್ರೀಮ್ ಲೈನ್ ಒಳಗ್ ಬರ್ತದ, ಇನ್ನೂ ಹೆಚ್ಚೆಚ್ಚು ಜನರು ನೋಡ್ಬೋದು. ಆವಾಗ ನೀವು ಕೂಡ ಜನರಿಗೆ ಹೆಲ್ಪ್ ಮಾಡ್ದಂಗ ಆಗ್ತದ. ಐ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪಿಂಗ್ ಯು ಅ ಲಾಟ್. ಥ್ಯಾಂಕ್ ಯು ಆಲ್.